ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಸಲ ಸೂರಜ್ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಸಹೋದರನ ಬಗ್ಗೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ತಮ್ಮನ ವಿಡಿಯೋ ಅಣ್ಣನ ಫಸ್ಟ್ ರಿಯಾಕ್ಷನ್ ಲಭ್ಯ ಆಗ್ತಾ ಇದೆ. ಪ್ರಜ್ವಲ್ ವಿಡಿಯೋಗೆ ಸಹೋದರ ಸೂರಜ್ ರೇವಣ್ಣ ಅವರು ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅನ್ನೋದನ್ನ ಅವ್ರು ಹೇಳಿದ್ರು. SIT ತನಿಖೆ ಕೊಟ್ಟಿದ್ದಾರೆ. ಅಲ್ಲಿ ಏನ್ ಸಾಬೀತಾಗಬೇಕು ಅದು ಸಾಬೀತಾಗ್ಲಿ. ರೇವಣ್ಣ ಮೇಲೆ 1000 FIR ಬೇಕಾದ್ರೂ ಆಗ್ಲಿ. ರೇವಣ್ಣ ಸಾಹೇಬ್ರ ಬಗ್ಗೆ ನನ್ನ ಜಿಲ್ಲೆ ನನ್ನ ತಾಲೂಕಿನ ಜನರಿಗೆ ಗೊತ್ತು ಅಂತ ಸೂರಜ್ ರೇವಣ್ಣ ಅವರು ತಮ್ಮನ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿರೋದು ಹಾಗೂ ಕುಟುಂಬದ ಬೆನ್ನಿಗೆ ನಿಂತ್ಕೊಳ್ತಾ ಇದ್ದಾರೆ. ಜೊತೆಗೆ ಪ್ರಜ್ವಲ್ ಬಗ್ಗೆ ಮಾತಾಡೋದಕ್ಕೆ ತಯಾರಿಲ್ಲ, ಆದ್ರೆ ತಂದೆಯನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಸೂರಜ್ ರೇವಣ್ಣ. ನೋಡಿ, ಈಗ ತನಿಖೆಗೆ ವಹಿಸಿದ್ದಾರೆ. ಅಲ್ಲಿ ಏನಲ್ಲಿ ಸಾಬೀತಾಗಬೇಕೋ ಸಾಬೀತಾಗುತ್ತೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡ್ಲಿ? ಇನ್ನೇನಾದ್ರು ಇದ್ರೆ ಕೇಳಿ. ನಂಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಇಲ್ಲಿ ನಾನೇನು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು, ನಾನು ಇಲ್ಲೇ ಜಿಲ್ಲೆಯಲ್ಲಿ ನಾನು ನೋಡಬೇಕು, ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ರೇವಣ್ಣ ಸಾಹೇಬ್ರ ಮೇಲೆ 1000 ಮಾಡಲಿ. ಈಗ ಏನು ಸಾಬೀತಾಗಬೇಕು ಅದು ಸಾಬೀತಾಗುತ್ತೆ. ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು, ಇಲ್ಲಿ ನಮ್ಮ ತಾಲೂಕು ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರು ಏನು ಅಂತ. ಆ ರೀತಿಯಾದ ಈ ವಿಷಯಕ್ಕೆ ನಾನು ನಿಜವಲ್ಲೂ ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡಲ್ಲ. ನೋಡಿ, ರಾಜಕೀಯ ದುರುದ್ದೇಶದಿಂದ ಯಾರು ಏನು ಬೇಕಾದ್ರೂ ಮಾಡ್ತಾರೆ. ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬರಿಗೆ ಇನ್ನು ಯಾವುದೇ ರೀತಿಯಾದ ಪ್ರತಿರೋಧದಲ್ಲಿ ಪ್ರತಿಸ್ಪರ್ಧೆಯಲ್ಲಿ ಯಾರು ಇಲ್ಲ. ಇಲ್ಲಿ ಅವ್ರ ಥರ ರಾಜಕಾರಣ ಮಾಡ್ಕೊಂಡು ಬಂದಂಥ ವ್ಯಕ್ತಿ ಇಲ್ಲಿ ಇಲ್ಲ ಈ ಜಿಲ್ಲೆಯಲ್ಲಿ. ಅವ್ರನ್ನ ಯಾವುದೇ ರೀತಿ ಒಂದು ಕ್ಷೀಣಿಸಬೇಕು, ಒಂದು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ. ಡಿ ಕೆ ಶಿವಕುಮಾರನ್ನು ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗ್ರ್ಯಾಂಟ್ಸ್ಗಳು ಮತ್ತು ಕೆಲವು LOC ವಿಷಯವಾಗಿ ಹೋಗಿ ಭೇಟಿ ಮಾಡಿದ್ದು. ಈಗ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು. ಅದನ್ನು ಆವಾಗಲೇ ನೀವೆಲ್ಲ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೀವು ಪ್ರತಿಯೊಬ್ಬರು ಕೂಡ ನೀವೇ ಚಿತ್ರೀಕರಿಸಿದಿರಿ. ಹೌದು, ಡಿ ಕೆ ಶಿವಕುಮಾರ್ನ ಹೋಗಿ ಭೇಟಿ ಮಾಡಿದ್ದು ಸೂರಜ್ ರೇವಣ್ಣ ಅವರು ಅಂತ. ಹೌದು, ಭೇಟಿ ಮಾಡಿದ್ದು ನಿಜ. ಯಾವಾಗ ಭೇಟಿ ಮಾಡಿದ್ದು? ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು. ಪ್ರತಿಯೊಬ್ಬರಿಗೂ ನೀವೇ ಮಾಧ್ಯಮದಲ್ಲಿ ಕೊಟ್ಟಿದ್ದೀರಾ. ಮತ್ತು ಈಗ ಹೊಸ್ದಾಗಿ ನಾನು ಭೇಟಿ ಮಾಡೋಕ್ಕೆ ಸಾಧ್ಯ? 1.5 ತಿಂಗಳಿಂದ ಒಂದು 5 ನಿಮಿಷ ಇಲ್ಲೇ ಇರಪ್ಪ ಗಾಡಿ ಹೇಳ್ತೀನಿ. 1.5 ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದರಲ್ಲಿ ಇಲ್ಲೇ ಬ್ಯುಸಿ ಇದ್ದೀನಿ. ನಾನು ಬೆಂಗಳೂರಿಗೂ ಕೂಡ ಒಂದಿನ ಅವತ್ತು ಹೋಗಿಲ್ಲ. ಆಯ್ತಲ್ಲ, ಬೆಂಗಳೂರಿಗೆ ಇವತ್ತವರೆಗೂ ಕೂಡ ಹೋಗಿಲ್ಲ. 1.5 ತಿಂಗಳಾಯಿತು. 1.5 ತಿಂಗಳಾಯ್ತು, ಇವತ್ತವರೆಗೂ ಬೆಂಗಳೂರು ಕೂಡ ಹೋಗಿಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಬೇರೆ ಯಾರೊಬ್ಬರು ರಾಜಕಾರಣಿಯಾಗಲಿ ಭೇಟಿ ಮಾಡೋ ಅಂಥ ಒಂದು ಸಂದರ್ಭ ಎಲ್ಲಿ ಬರುತ್ತೆ? ಹಿಂದೆ ಈಗ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ, ಸೌಹಾರ್ದ ಭೇಟಿ ಇತ್ತು, ಭೇಟಿ ಮಾಡಿ ಬಂದ್ವಿ. ಒಂದು ಎರಡನೇದು, ಈಗ ಅವಾಗಲೂ ಕೂಡ ಸೃಷ್ಟಿ ಮಾಡಿದ್ರಿ, ಏನು ರೇವಣ್ಣ ಅವ್ರ ಕುಟುಂಬ ಕಾಂಗ್ರೆಸ್ಗೆ ಹೋಗೋಕ್ಕೆ ಸಿದ್ಧತೆ ಮಾಡ್ಕೋತಿದ್ದಾರೆ ಅದು ಅಂತೆಲ್ಲ ಮಾಡಿ. ನೋಡಿ, ಈ ಊಹಾಪೋಹಗಳನ್ನೆಲ್ಲ ಬಿಟ್ಟುಬಿಟ್ಟು ದಯಮಾಡಿ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರಲಿ. ಇದು ಯಾವುದೇ ಥರ ಒಂದು ವಿಷಯಗಳಿಗೂ ಯಾವುದೇ ಥರ ಒಂದು ದುರಾಸನೆಗಳು ಇರಬಾರ್ದು ಅಂತ ಹೇಳಕ್ ಬಯಸ್ತೀನಿ. ಯಾವ ಕಾರ್ಯಕರ್ತರು ಕೂಡ ಯಾರು ಗೊಂದಲಿಲ್ಲ. ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದ್ದೀವಿ. ಚುನಾವಣೆ ಯಾವ ರೀತಿ ಆಗಿದೆ, ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಮ ತಾಲೂಕಲ್ಲಾಗ್ಬೋದು, ಹೋಬಳಿ ಮಟ್ಟದಲ್ಲಾಗ್ಬೋದು, ಎಲ್ಲ ಕಾರ್ಯಕರ್ತರು ಕೂತು ನಾವು ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. 100ಕ್ಕೆ 100 ಭಾಗ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ. ಡಿ.ಕೆ. ಶಿವಕುಮಾರ್ ಬಹಳ ಚಾರ್ಜ್ ಮಾಡ್ತಾರೆ ಸರ್ ಈ ಸಬ್ಜೆಕ್ಟ್ ಅಲ್ಲಿ. ನೋಡಿ, ಯಾರು ಏನು ಬೇಕಾದ್ರೂ ಚಾರ್ಜ್ ಮಾಡ್ಕೊಳ್ಳಿ. SIT ಫಾರ್ಮೇಷನ್ ಆಗಿದೆ. SIT ಫಾರ್ಮೇಷನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಷನ್ ಆಗಿದೆ, ಅದ್ರಲ್ಲಿ ಏನು ಸಾಬೀತಾಗುತ್ತೋ ಎಲ್ಲರೂ ಕಾಯ್ದು ನೋಡೋಣ. ನನಗೆ ಅದ್ರ ಬಗ್ಗೆ ಮಾಹಿತಿ. ಇದು ಸೂರಜ್ ರೇವಣ್ಣ ಅವರ ರಿಯಾಕ್ಷನ್ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆಗೆ ಅವರು ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ನಂಬೋದಕ್ಕಷ್ಟು ಸಾಧ್ಯ, ಬಟ್ ಇದು ಅವರ ರಿಯಾಕ್ಷನ್ ಆಗಿತ್ತು. ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರ ಭೇಟಿ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು. ನಾನು ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ನನ್ನ ಕ್ಷೇತ್ರಕ್ಕೆ ಅನುದಾನಕ್ಕೆ ಸಂಬಂಧಪಟ್ಟಂತೆ, ಅದು ಆಲ್ರೆಡಿ ಮಾಧ್ಯಮಗಳಲ್ಲೇ ಇತ್ತು. ಈಗ ಮತ್ತೊಂದ್ಸಲ ಅದನ್ನ ಹೊಸ ರೀತಿಯಾದಂತಹ ಆಯಾಮ ಕೊಡೋದೆಲ್ಲ ಅಗತ್ಯ ಇಲ್ಲ ಅನ್ನುವಂತಹ ರಿಯಾಕ್ಷನ್ ಅನ್ನ ಕೊಟ್ಟರು. ಜೊತೆಗೆ ತಂದೆಯ ಬಗ್ಗೆ ಡಿಫೆಂಡ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ನನ್ನ ತಂದೆ ಏನು ಅನ್ನೋದು ನನ್ನ ತಾಲೂಕು ಹಾಗೂ ನನ್ನ ಜಿಲ್ಲೆಯ ಜನರಿಗೆ ಗೊತ್ತು. ಜೊತೆಗೆ SIT ಫಾರ್ಮೇಷನ್ ಆಗಿದೆ, ಸತ್ಯ ಆಚೆ ಬರುತ್ತೆ ಅಂತ ಹೇಳಿದ್ರು. ಈಗ ತನಿಖೆಗೆ ವಹಿಸಿದ್ದಾರೆ. ಅಲ್ಲಿ ಏನಲ್ಲಿ ಸಾಬೀತಾಗಬೇಕೋ ಸಾಬೀತಾಗುತ್ತೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಡ್ಲಿ? ನಂಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ.
ಇಲ್ಲಿ ನಾನು ಏನು ಕಾರ್ಯಕ್ರಮ ಅಟೆಂಡ್ ಮಾಡಬೇಕು, ನಾನು ಇಲ್ಲೇ ಜಿಲ್ಲೆಯಲ್ಲಿ ನಾನು ನೋಡಬೇಕು, ನನ್ನ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ರೇವಣ್ಣ ಸಾಹೇಬ್ರ ಮೇಲೆ 1000 ಮಾಡಲಿ, ಈಗ ಏನು ಸಾಬೀತಾಗಬೇಕು ಅದು ಸಾಬೀತಾಗುತ್ತೆ. ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು, ಇಲ್ಲಿ ನಮ್ಮ ತಾಲೂಕು ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರು ಏನು ಅಂತ. ನೋಡಿ, ರಾಜಕೀಯ ದುರುದ್ದೇಶದಿಂದ ಯಾರು ಏನು ಬೇಕಾದ್ರೂ ಮಾಡ್ತಾರೆ. ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ್ಣ ಸಾಹೇಬರಿಗೆ ಇನ್ನು ಯಾವುದೇ ರೀತಿಯಾದ ಪ್ರತಿರೋಧಿಯಾಗಲಿ ಪ್ರತಿಸ್ಪರ್ಧಿಯಾಗಲಿ ಯಾರು ಇಲ್ಲ. ಇಲ್ಲಿ ಅವ್ರ ಥರ ರಾಜಕಾರಣ ಮಾಡ್ಕೊಂಡು ಬಂದಿರ್ತ ವ್ಯಕ್ತಿ ಇಲ್ಲಿ ಇಲ್ಲ ಈ ಜಿಲ್ಲೆಯಲ್ಲಿ. ಅವ್ರನ್ನ ಯಾವುದೇ ರೀತಿ ಒಂದು ಕ್ಷೀಣಿಸಬೇಕು, ಒಂದು ವೀಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ. DK ಶಿವಕುಮಾರನ್ನು ಭೇಟಿ ಮಾಡಿದ್ದು ಜನವರಿ ತಿಂಗಳಲ್ಲಿ ಗ್ರ್ಯಾಂಟ್ಸ್ಗಳು ಮತ್ತು ಕೆಲವು LOCಗಳ ವಿಷಯವಾಗಿ ಹೋಗಿ ಭೇಟಿ ಮಾಡಿದ್ದು. ಈಗ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ಒಬ್ಬ ಪ್ರತಿನಿಧಿ ನಾನು. ಹೌದು, ಭೇಟಿ ಮಾಡಿದ್ದು ನಿಜ. ಯಾವಾಗ ಭೇಟಿ ಮಾಡಿದ್ದು? ಜನವರಿ ತಿಂಗಳಲ್ಲಿ ಭೇಟಿ ಮಾಡಿದ್ದು. ಮತ್ತು ಈಗ ಹೊಸ್ದಾಗಿ ನಾನು ಭೇಟಿ ಮಾಡೋಕ್ಕೆ ಸಾಧ್ಯ? ಒಂದೂವರೆ ತಿಂಗಳಿಂದ ನಾನು ಇಲ್ಲೇ ಎಲೆಕ್ಷನ್ ಇದರಲ್ಲಿ ಇಲ್ಲೇ ಬ್ಯುಸಿ ಇದ್ದೀನಿ. ನಾನು ಬೆಂಗಳೂರಿಗೂ ಕೂಡ ಒಂದಿನ ಅವತ್ತು ಹೋಗಿಲ್ಲ, ಆಯ್ತಲ್ಲ. ಬೆಂಗಳೂರಿಗೆ ಇವತ್ತವರೆಗೂ ಕೂಡ ಹೋಗಿಲ್ಲ. ಒಂದೂವರೆ ತಿಂಗಳಾಯಿತು, ಇವತ್ತವರೆಗೂ ಬೆಂಗಳೂರು ಕೂಡ ಹೋಗಿಲ್ಲ. ಇನ್ನು DK ಶಿವಕುಮಾರ್ ಅವರಾಗಲಿ ಅಥವಾ ಬೇರೆ ಯಾರೊಬ್ಬರು ರಾಜಕಾರಣಿಯಾಗಲಿ ಭೇಟಿ ಮಾಡೋ ಅಂಥ ಒಂದು ಸಂದರ್ಭ ಎಲ್ಲಿ ಬರುತ್ತೆ? ಹಿಂದೆ ಈಗ ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ದೃಷ್ಟಿಯಿಂದ ಹೌದು ಭೇಟಿ ಮಾಡಿದ್ವಿ, ಸೌಹಾರ್ದ ಭೇಟಿ ಇತ್ತು, ಭೇಟಿ ಮಾಡಿ ಸೃಷ್ಟಿ ಮಾಡಿದ್ರಿ. ಏನೋ ರೇವಣ್ಣ ಅವ್ರ ಕುಟುಂಬ ಕಾಂಗ್ರೆಸ್ಗೆ ಹೋಗೋಕ್ಕೆ ಸಿದ್ಧತೆ ಮಾಡ್ಕೋತಿದ್ದಾರೆ, ಅದು ಅಂತೆಲ್ಲ ಮಾಡಿ. ನೋಡಿ, ಈ ಊಹಾಪೋಹಗಳನ್ನೆಲ್ಲ ಬಿಟ್ಟುಬಿಟ್ಟು ದಯಮಾಡಿ ಎಲ್ಲ ರಾಜ್ಯ ಜನತೆಗೆ ಒಂದು ಸ್ಪಷ್ಟನೆ ಇರಲಿ. ಇದು ಯಾವುದೇ ಥರ ಒಂದು ವಿಷಯಗಳಿಗೂ ಯಾವುದೇ ಥರ ಒಂದು ದುರಾಸೆಗಳು ಇರಬಾರ್ದು ಅಂತ ಹೇಳಕ್ಕೆ ಬಯಸ್ತೀನಿ. ಯಾವ ಕಾರ್ಯಕರ್ತರು ಕೂಡ ಯಾರು ಗೊಂದಲಿಲ್ಲ. ನಿನ್ನೆ ಕೂಡ ನಾವೆಲ್ಲ ಸಭೆಗಳು ಮಾಡ್ಕೊಂಡಿದ್ದೀವಿ. ಚುನಾವಣೆ ಯಾವ ರೀತಿ ಆಗಿದೆ, ಚುನಾವಣೆ ಎಲ್ಲೆಲ್ಲಿ ಯಾವ ನಮ್ಮ ತಾಲೂಕಲ್ಲಾಗ್ಬೋದು, ಹೋಬಳಿ ಮಟ್ಟದಲ್ಲಾಗ್ಬೋದು, ಎಲ್ಲ ಕಾರ್ಯಕರ್ತರು ಕೂತು ನಾವು ಸಭೆ ಮಾಡ್ಕೊಂಡು ಯಾವ ರೀತಿ ಏನಾಗಿದೆ ಅಂತ ಎಲ್ಲ ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. 100ಕ್ಕೆ 100 ಭಾಗ ಪ್ರಜ್ವಲ್ ರೇವಣ್ಣವರು ಗೆಲ್ತಾರೆ. ನೋಡಿ, ಯಾರು ಏನು ಬೇಕಾದ್ರೂ ಚಾರ್ಜ್ ಮಾಡ್ಕೊಳ್ಳಿ. SIT ಫಾರ್ಮೇಷನ್ ಆಗಿದೆ. SIT ಫಾರ್ಮೇಷನ್ ಆಗಿರೋದು ಯಾವ ಉದ್ದೇಶಕ್ಕೋಸ್ಕರ ಫಾರ್ಮೇಷನ್ ಆಗಿದೆ, ಅದ್ರಲ್ಲಿ ಏನು ಸಾಬೀತಾಗುತ್ತೋ ಎಲ್ಲರೂ ಕಾಯ್ದು ನೋಡೋಣ. ನೋಡಿ,